ಎಸ್ ಜಾನಕಿ ಅವರು ಕರ್ನಾಟಕದ ಮಣ್ಣಿನಲ್ಲಿ ಮಣ್ಣಾಗಿದ್ದಾರೆ. ಹುಟ್ಟು ತೆಲುಗರೆ ಆದರೂ ಜಾನಕಿ ಅವರಿಗೆ ಮೈಸೂರು ಇಷ್ಟವಾಗಿತ್ತು. ಅವರ ಆಸೆಯಂತೆಯೇ ಮೈಸೂರಿನಲ್ಲಿ ಉಸಿರು ಚೆಲ್ಲಿದ್ದಾರೆ ಜಾನಕಿ. ವಿಶೇಷ ಅಂದರೆ ಅವರು ಸಾಯುವ ಕೊನೆ ಘಳಿಗೆಯಲ್ಲೂ ಕೂಡ ಅವರ ಮಡಿಲಲ್ಲಿ ಶ್ರೀಕೃಷ್ಣನಿದ್ದ. ಎಸ್ ಜಾನಕಿ ಅವರು ಕೃಷ್ಣನ ಭಕ್ತೆ. ಎಲ್ಲೇ ಹೋಗಲಿ ಶ್ರೀಕೃಷ್ಣನ ಒಂದು ವಿಗ್ರಹ, ಒಂದು ಫೋಟೋ ಜೊತೆಯಲ್ಲೇ ಇಟ್ಟುಕೊಂಡಿರ್ತಿದ್ದ ಜಾನಕಮ್ಮ ಆಸ್ಪತ್ರೆಯಲ್ಲಿದ್ದಾಗಲೂ ಶ್ರೀಕೃಷ್ಣನ ವಿಗ್ರಹ ಇಟ್ಟುಕೊಂಡಿದ್ರಂತೆ. ವಿಗ್ರಹ ಕೈಲಿರೋವಾಗಲೇ ಪ್ರಾಣ ಹೋಗಿರೋದು ನೋಡಿ ಆಸ್ಪತ್ರೆಯಲ್ಲಿದ್ದವರು ಕೂಡ ಶಾಕ್ ಆಗಿದ್ದಾರೆ. ನನಗೆ ಶ್ರೀಕೃಷ್ಣನ ಜೊತೆ ಲವ್ ಆಗಿದೆ ಎಂದು ಹೇಳಿಕೊಳ್ತಿದ್ದ ಎಸ್ ಜಾನಕಿ ಅವರು ಕೃಷ್ಣನ ಹಾಡುಗಳೆಂದರೆ ಸಂಭಾವನೆ ವಿಷಯದಲ್ಲೂ ರಾಜಿ ಮಾಡ್ಕೊಳ್ತಾ ಇದ್ರು. ಕನ್ನಡದಲ್ಲಿ ಹಲವಾರು ಕೀರ್ತನೆ, ಸಿನಿಮಾ ಹಾಡುಗಳು ಹಾಗೂ ಕೆಸೆಟ್ ಆಲ್ಬಮ್ಗಳಿಗೆ ಜಾನಕಿ ಅವರು ಹಾಡಿದ್ದಾರೆ. ಅಂತಹ ಜಾನಕಿ ಅವರು ಸುಮಾರು 18 ವರ್ಷಗಳಿಂದ ಮೈಸೂರಲ್ಲೇ ಇದ್ದರು. ಅವರು ಮೈಸೂರಿಗೆ ಬಂದು ನೆಲೆಸೋದಕ್ಕೆ ಕಾರಣ ಅವರ ಪ್ರೀತಿ. ಹೌದು, ಪ್ರೀತಿಯ ಕಾರಣಕ್ಕಾಗಿಯೇ ಅವರಿಗೆ ಚೆನ್ನೈ ಅಥವಾ ಹೈದರಾಬಾದಿನಲ್ಲಿ ಇರೋಕೆ ಆಗಲಿಲ್ಲ. ಏಕೆಂದರೆ ಅಲ್ಲಿ ಅವರ ಪತಿ ರಾಮಪ್ರಸಾದ್ ನೆನಪುಗಳಿದ್ವು. ರಾಮಪ್ರಸಾದ್ ಅವರನ್ನು ಲವ್ ಮಾಡಿ ಮದುವೆಯಾಗಿದ್ದರು ಎಸ್ ಜಾನಕಿ. ಎಸ್ ಜಾನಕಿ ಅವರ ತಂದೆ ಆಯುರ್ವೇದ ಡಾಕ್ಟರ್ ಆಗಿದ್ದರು. ಆದರೆ ಜಾನಕಿ ಅವರ ಮಾವ ಅಂದರೆ ರಾಮ್ ಪ್ರಸಾದ್ ಅವರ ತಂದೆ ಮೋನೋ ಆ್ಯಕ್ಟಿಂಗ್ ಮಾಡ್ತಿದ್ರಂತೆ. ಬೇರೆ ಬೇರೆ ವೇಷ ಹಾಕ್ಕೊಂಡು ಸ್ಟೇಜಿಗೆ ಬರೋಕ್ಕೆ ಟೈಮ್ ಬೇಕಿತ್ತು. ಆ ಗ್ಯಾಪಲ್ಲಿ ಒಂದು ಹಾಡು ಹಾಡೋದು ಎಸ್ ಜಾನಕಿ ಅವರ ಕೆಲಸ. ಹಾಗೆ ಒಂದ್ಸಲ ಮೇಕಪ್ ಮಾಡಿಕೊಂಡು ಹೋಗ್ತಾ ಇದ್ದಾಗ ಅವರ ಜೇಬಿಂದ ಒಂದು ಫೋಟೋ ಬೀಳುತ್ತೆ. ಆ ಫೋಟೋ ರಾಮ್ ಪ್ರಸಾದ್ದು. ಫಸ್ಟ್ ಲವ್ ಆಗೋದು ಜಾನಕಿ ಅವರಿಗೆ. ಆದರೆ ಹೇಳೋಕ್ಕೆ ಹೋಗಲ್ಲ. ಒಂದು ಫೋಟೋ ನೋಡಿ ಲವ್ ಮಾಡಿದ ಸ್ಟೋರಿಗಳನ್ನು ಕೇಳಿದ್ದೀವಿ, ಸಿನಿಮಾಗಳಲ್ಲಿ ನೋಡಿದ್ದೀವಿ. ಆದರೆ ರಿಯಲ್ ಲೈಫಲ್ಲೂ ಆಗಿದೆ. ಅದಾಗಿರೋದು ಜಾನಕಿ ಅವರ ಲೈಫಿನಲ್ಲಿ. ಅದಾದಮೇಲೆ ಒಂದ್ಸಲ ರಾಮ್ ಪ್ರಸಾದ್ ಅವರು ಹೈದರಾಬಾದಿಗೆ ಬಂದಿದ್ದಾಗ ಇವರ ಮನೆಗೆ ಬರ್ತಾರೆ. ಜಾನಕಿ ಹಾಡು ಹಾಡ್ತಾರೆ ಅನ್ನೋದನ್ನು ಕೇಳ್ತಾರೆ. ಜಾನಕಿ ಅವರ ಹಾಡು ಕೇಳಿದ ರಾಮ್ ಪ್ರಸಾದ್ ಅವರಿಗೂ ಜಾನಕಿ ಇಷ್ಟ ಆಗ್ತಾರೆ. ಆದರೆ ಪ್ರೀತಿಯನ್ನು ಅವರು ಹೇಳಿಕೊಳ್ಳೋದಿಲ್ಲ. ಜಾನಕಿ ಅವರಿಗೆ ಜಗದ್ವಿಖ್ಯಾತ ಸಿಂಗರ್ ಆಗೋ ಶಕ್ತಿ ಇದೆ ಅನ್ನೋದನ್ನು ಮೊದಲು ಗುರುತಿಸಿದವರು ರಾಮ್ ಪ್ರಸಾದ್. ಸಿನಿಮಾ ನಿರ್ಮಾಣ ಸಂಸ್ಥೆಗಳಿಗೆ ಲೆಟರ್ ಹಾಕಿ ಡಿಮ್ಯಾಂಡ್ ಇಡೋದು ಕೂಡ ಅವರೇ. ಇದರ ಮಧ್ಯೆ ರಾಮ್ ಪ್ರಸಾದ್ ಅವರಿಗೆ ಹುಡುಗಿ ನೋಡ್ತಿರ್ತಾರೆ. ಆ ಹುಡುಗಿಯನ್ನು ನೋಡೋಕೆ ವಧು ಪರೀಕ್ಷೆಗೆ ಸ್ವತಃ ಜಾನಕಿಯವರೂ ಹೋಗ್ತಿದ್ರಂತೆ. ಆಗ ಕೂಡ ಜಾನಕಿ ತಮ್ಮ ಮನಸ್ಸಿನ ಪ್ರೀತಿಯನ್ನು ರಾಮ್ ಪ್ರಸಾದ್ ಅವರಿಗೆ ಹೇಳ್ಕೊಂಡಿರೋದಿಲ್ಲ. ಕೊನೆಗೆ ರಾಮ್ ಪ್ರಸಾದ್ ಅವರೇ ಕೇಳಿದ್ರಂತೆ. ಆಗ ಜಾನಕಿ ಅವರು ಎಸ್ ಅಂದ್ರಂತೆ. ಅವರಿಗೆ ಆಗ 18 ವರ್ಷ. ರಾಮ್ ಪ್ರಸಾದ್ ಅವರ ಶ್ರಮದಿಂದಾಗಿಯೇ ಅವರಿಗೆ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ. ಜಾನಕಿ ಅವರು ಹಾಡ್ತಾರೆ. ಜಾನಕಿ ಅವರು ಫೇಮಸ್ ಸಿಂಗರ್ ಆಗ್ತಾರೆ. ಮುಂದೆ ಅವರ ಪತಿ ರಾಮ್ ಪ್ರಸಾದ್ ಅವರೇ ಜಾನಕಿ ಅವರಿಗೆ ಮ್ಯಾನೇಜರ್ ಆಗ್ತಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಜಾನಕಿ ಅವರಿಗೆ ಆರಂಭದ ದಿನಗಳಲ್ಲಿ ಒಂದು ಹಾಡಿಗೆ 15 ರೂಪಾಯಿ ಸಂಭಾವನೆ ಕೊಡ್ತಿದ್ರಂತೆ. ಫಸ್ಟ್ ಸಿನಿಮಾ ಹಾಡಿಗೆ ಸಿಕ್ಕಿದ್ದ ಸಂಭಾವನೆ 50 ರೂಪಾಯಿ. ಆದರೆ ಕನ್ನಡದಲ್ಲಿ ಜಾನಕಿ ಅವರಿಗೆ ಆರಂಭದಲ್ಲಿ 15 ರೂಪಾಯಿ ಸಂಭಾವನೆ ಇತ್ತಂತೆ. ಆ ಹಾಡು ಹಾಡೋಕೆ ಹೈದರಾಬಾದಿಂದ ಕಾರಿನಲ್ಲಿ ಬರ್ತಿದ್ದ ಜಾನಕಿ ಅವರಿಗೆ ಬೆನ್ನೆಲುಬಾಗಿದ್ದವರು ಅವರ ಪತಿ ರಾಮ್ ಪ್ರಸಾದ್. ತಮ್ಮ ಪತ್ನಿ ವಿಶ್ವವಿಖ್ಯಾತ ಗಾಯಕಿ ಆಗಬೇಕು ಅಂತ ಆಸೆಪಟ್ಟಿದ್ದ ರಾಮ್ ಪ್ರಸಾದ್ 15 ರೂಪಾಯಿ ಸಂಭಾವನೆ ಹಾಡಿಗೆ ನೂರಾರು ರೂಪಾಯಿ ಖರ್ಚು ಮಾಡಿಕೊಂಡು ಬಂದು ಹೆಂಡತಿಯಿಂದ ಹಾಡು ಹಾಡಿಸ್ತಾ ಇದ್ರು. ಅದು ಅವರ ಆಸೆ ಅಷ್ಟೇ. ಎಸ್ ಜಾನಕಿ ಹಾಡಬೇಕು, ಟೈಟಲ್ ಕಾರ್ಡಿನಲ್ಲಿ ಅವರ ಹೆಸರು ಬರಬೇಕು, ಅಭಿಮಾನಿಗಳ ಹೃದಯದಲ್ಲಿ ತಮ್ಮ ಪತ್ನಿಯ ಹಾಡುಗಳಿರಬೇಕು ಅನ್ನೋದು ಅಷ್ಟೇ. ಮುಂದೆ ಅದೇ ಜಾನಕಿ ಫೇಮಸ್ ಆಗ್ತಾರೆ. ಲಕ್ಷ ಲಕ್ಷ ಸಂಭಾವನೆ ತಗೊಳ್ತಾರೆ. ಚೆನ್ನೈ, ಹೈದರಾಬಾದುಗಳಲ್ಲಿ ಬಂಗಲೆಯನ್ನೇ ಕಟ್ಟಿಸ್ತಾರೆ. ನೂರಾರು ಕಡೆ ಜಮೀನು ತಗೊಳ್ತಾರೆ. ಏನಿಲ್ಲ ಅಂದರೂ 500 ಕೋಟಿಗೂ ಜಾಸ್ತಿ ಬೆಲೆ ಬಾಳೋ ಆಸ್ತಿ ಮಾಡ್ತಾರೆ. ಆದರೆ ನೀವು ಜಾನಕಿ ಅವರನ್ನು ನೋಡಿರ್ತೀರಲ್ಲ. ಜಾನಕಿ ಅವರು ವೈಟ್ ಆ್ಯಂಡ್ ವೈಟ್ ಸ್ಯಾರಿನೇ ಜಾಸ್ತಿ ಹಾಕ್ತಾ ಇದ್ರು. ಜಾನಕಿ ಅವರಿಗೆ ಅಷ್ಟೆಲ್ಲ ಆಸ್ತಿ ಇದ್ದರೂ ಬಂಗಾರ ಹಾಕ್ಕೊಳ್ಳೋದು ಅಂದರೆ ಆಗ್ತಾ ಇರಲಿಲ್ಲ. ಒಂಥರ ಅಲರ್ಜಿ. ಮಗನಿಗೆ ಮುರಳೀಕೃಷ್ಣ ಅಂತ ಹೆಸರಿಟ್ಟಿದ್ದ ಜಾನಕಿ ಅವರಿಗೆ ಉಮಾ ಅನ್ನೋರು ಸೊಸೆ. ಅವರಿಗೆ ಒಟ್ಟು 2 ಮಕ್ಕಳು. ಕೊನೆಯ ದಿನಗಳು ಹೆಂಗೆ ಆಗೋಯ್ತು ಅಂದರೆ
ಜಾನಕಿ ಅವರ ಪತಿ ರಾಮ್ ಪ್ರಸಾದ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಪತಿಯನ್ನ ಕಳ್ಕೊಂಡಾಗ ಜಾನಕಿ ಅವರಿಗೆ 59 ವರ್ಷ. ಪತಿ ಇಲ್ಲದೆ ಏನೊಂದು ಕೆಲಸ ಮಾಡೋಕ್ಕೂ ಗೊತ್ತಿಲ್ಲದ ಜಾನಕಿ ಒಂಟಿ ಆಗ್ಬಿಡ್ತಾರೆ. ಹೈದರಾಬಾದ್ನಿಂದ ಚೆನ್ನೈಗೆ ಹೋಗ್ತಾರೆ. ಅಲ್ಲೂ ಗಂಡನ ನೆನಪು ಕಾಡುತ್ತೆ. ಆ ನೆನಪುಗಳಿಂದ ತಪ್ಪಿಸಿಕೊಳ್ಳೋಕೆ ಅಂತಾನೆ ಮೈಸೂರಿಗೆ ಬರ್ತಾರೆ. ಅದಕ್ಕೂ ಕಾರಣ ಇರುತ್ತೆ. ಮಗ ಮುರಳಿ ಕೃಷ್ಣ ಮತ್ತು ಸೊಸೆ ಉಮಾ ಇಬ್ರು ಚೆನ್ನೈಯಲ್ಲೇ ಇರ್ತಾರೆ. ಹತ್ತಿರದಲ್ಲೇ ಇರ್ತಾರಲ್ವಾ ಅಂತ ಮೈಸೂರಲ್ಲಿ ಬಾಡಿಗೆ ಮನೆಗೆ ಬರ್ತಾರೆ. ಆದರೆ ಜಾಸ್ತಿ ಚೆನ್ನೈನಲ್ಲೇ ಮಗ ಸೊಸೆ ಜೊತೆ ಇರ್ತಾರೆ. ಇದರ ಮಧ್ಯೆ ಮಗ ಸೊಸೆ ಡಿವೋರ್ಸ್ ತಗೊಳ್ತಾರೆ. ಆಗ ಜಾನಕಿ ಅವರಿಗೆ ಇನ್ನೊಂದು ಶಾಕ್. ತಾನು ಜಾನಕಿ ಅವರಿಗೇ ಸೊಸೆ ಆಗಬೇಕು ಅಂತ ಆಸೆ ಪಟ್ಟು ಬಂದಿದ್ದ ಉಮಾ ಅವರ ಮಗನಿಗೆ ಡಿವೋರ್ಸ್ ಕೊಡ್ತಾರೆ. ಆದರೆ ಜಾನಕಿ ಅವರ ಜೊತೆ ಹಾಗೇ ಬಾಂಧವ್ಯ ಉಳಿಸ್ಕೊಳ್ತಾರೆ. ವಿಚಿತ್ರ ಮತ್ತು ದುರಂತ ಅಂದರೆ ಅವರಿಗೆ ಇಬ್ಬರು ಮೊಮ್ಮಕ್ಕಳು. ಒಬ್ಬ ಮೊಮ್ಮಗಳು ಅಮೃತ ವರ್ಷಿಣಿ, ಇನ್ನೊಬ್ಬರು ಅಪ್ಸರ. ಇವರಿಬ್ಬರಲ್ಲಿ ಅಮೃತ ವರ್ಷಿಣಿ ಅನ್ನೋ ಮೊಮ್ಮಗಳು ಆಕ್ಸಿಡೆಂಟಲ್ಲಿ ಹೋಗ್ಬಿಡ್ತಾರೆ. ಆಗ ಇನ್ನಷ್ಟು ಆಘಾತಕ್ಕೊಳಗಾಗೋ ಜಾನಕಿ ಅವರಿಗೆ ದೊಡ್ಡ ಆಘಾತ ಆಗೋದು ಇದೇ ವರ್ಷದ ಜನವರಿಯಲ್ಲಿ. 2026ರ ಜನವರಿಯಲ್ಲಿ ಅವರ ಮಗ ಮುರಳೀಕೃಷ್ಣ ಹೋಗ್ಬಿಡ್ತಾರೆ. ಹೆಂಡತಿಗೆ ಡಿವೋರ್ಸ್ ಕೊಟ್ಟಿದ್ರು ಮಕ್ಕಳ ಮದುವೆ ಇತ್ಯಾದಿ ಎಲ್ಲ ನೋಡಿಕೊಂಡು ಇದ್ದ ಮುರಳೀಕೃಷ್ಣ ಮೈಸೂರಲ್ಲಿ ತಾಯಿಯ ಜೊತೆಯಲ್ಲಿರುವಾಗಲೇ ಪ್ರಾಣ ಬಿಟ್ಟಿರ್ತಾರೆ. ಅದಾಗಿ ಜಾನಕಿ ಅವರು ಸಾಯೋದು ಕರೆಕ್ಟಾಗಿ 171 ದಿನಗಳ ನಂತರ. ಮಗ ಮುರಳೀಕೃಷ್ಣ ಡೆತ್ ಆದಮೇಲೆ ಜಾನಕಿ ಅವರು ಶ್ರೀಕೃಷ್ಣನ ವಿಗ್ರಹ ಬಿಟ್ಟಿರೋದೇ ಇಲ್ಲ. ಕೈಲಿ ಒಂದು ವಿಗ್ರಹನೋ ಫೋಟೋನೋ ಇಟ್ಕೊಂಡೇ ಇರ್ತಿದ್ದ ಜಾನಕಿ ಅವರು ಡಾಕ್ಟರ್ ಹತ್ತಿರಾನೂ ಕೂಡ ಶ್ರೀಕೃಷ್ಣನ ವಿಗ್ರಹ ಪಕ್ಕದಲ್ಲಿ ಇರಲಿ ಅಂತ ಕೇಳ್ಕೊಂಡಿದ್ರಂತೆ. ಜಾನಕಿ ಅವರ ಕೊನೆಯ ಕ್ಷಣದಲ್ಲೂ ಅವರ ಜೊತೆ ಶ್ರೀಕೃಷ್ಣನೇ ಇದ್ದ.